ಸರ್ ಸರ್ ಆಯಿತಾ ಇದು ಕರೆಕ್ಟೇ. ಯಾವತ್ತಿಗೂ ನಾವು ಅಡಿಷನಲ್ ಸ್ಪೀಕರ್ ಪ್ರಿಲಿಮಿನರಿ ಎಂಕ್ವೈರಿ ಮಾಡಿ ಕೊಟ್ಟಿದ್ದೇವೆ. ಅದರಿಂದ ವರದಿ ಬಂತು. ಅವರ ವರದಿ ಮೇರೆಗೆ ನಿನ್ನೆ ನಾವು FIR ಕೂಡ ದಾಖಲಿಸಿದ್ದೇವೆ. FIR ಜಸ್ಟ್ ನಿನ್ನೆ ದಾಖಲಾಯಿತು. ಸೊ ಎಷ್ಟು ಜನ ವಿರುದ್ಧ ಸರ್ FIR? ಯಾವ ಸ್ಟೇಷನ್? ನ್ಯೂ ಟೌನ್ ಪೊಲೀಸ್ ಸ್ಟೇಷನಲ್ಲಿ FIR ದಾಖಲಾಯಿತು. ಎಷ್ಟು ಜನ ವಿರುದ್ಧ ಸರ್? ಅವರು ಕೊಟ್ಟಿದ್ದು, ಕಮಿಷನರ್ ಅವರು ಕೊಟ್ಟಿದ್ದು ಇಬ್ಬರು ಆರೋಪಿಗಳು ಅಂಡ್ ಇಬ್ಬರು ಅಂತಿದ್ದಾರೆ. ಇಬ್ಬರು ನೋಡೋಣ. ಇಬ್ಬರು ಆರೋಪಿಗಳ ಇಬ್ಬರು ಹೆಸರು ಯಾರು ಸರ್? ಇಬ್ಬರು ಹೆಸರು ಅಲ್ಲ, ಹುದ್ದೆಗಳನ್ನು ಹೇಳ್ತೇನೆ. ಹಿಂದಿನ ಬುಡಾ ಕಮಿಷನರ್, ಹಿಂದಿನ ಬುಡಾ ಚೇರ್ಮನ್ ಅಂತ ಕೊಟ್ಟಿದ್ದಾರೆ ಅವರು. ಬುಡಾ ಚೇರ್ಮನ್ ಡೆಸಿಗ್ನೇಷನ್ ನಾಟ್ ನೇಮ್ಸ್ ಆಫ್ ಇತರರಲ್ಲಿ ಯಾರಿದ್ದಾರೆ ತನಿಖೆ ಮಾಡಿದ್ರೆ ಗೊತ್ತಾಗ್ತದೆ. ದೇರ್ ಇಸ್ ನೋ ಪೊಲಿಟಿಕಲ್ ಪ್ರೆಷರ್. ದೇರ್ ಇಸ್ ನೋ ಪೊಲಿಟಿಕಲ್ ಪ್ರೆಷರ್. ಒಂದು ಕಮಿಟಿಯನ್ನು ಮಾಡಿದ್ದಾರೆ ಅವರು, ಎಂಕ್ವೈರಿ ಕಮಿಟಿ ರಿಪೋರ್ಟ್ ಆಧಾರಿತವಾಗಿ FIR ಮಾಡಿದ್ದಾರೆ. ಯಾವ ಸೆಕ್ಷನ್ ಸರ್? ಇನ್ನೂ ಅವರು ಯಾವ ಫಿಗರ್ ಅಂತೂ ಏನು ಕೊಟ್ಟಿಲ್ಲ ಸರ್. ಸೆಕ್ಷನ್ ಯಾವ ಸರ್? IPS 409 ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್. ಸರ್ ಬ್ರೀಚ್ ಆಫ್ ಟ್ರಸ್ಟ್ 409 ಬ್ರೀಚ್ ಆಫ್ ಟ್ರಸ್ಟ್. ಸರ್ ಎಕನಾಮಿಕ್ ಅಫೆನ್ಸ್ ಸರ್ ಅದು 7 years ತನಕ ಇದೆ ಪನಿಷ್ಮೆಂಟ್. ಎಸ್ ಸರ್ ಏನ FIR ಆದಮೇಲೆ ಅರೆಸ್ಟ್ ಮಾಡ್ತೀರಾ ಹೇಗೆ? ಏನು ನಾವು ವಿ ಆರ್ ಸ್ಟಿಲ್ ಇನ್ ದ ಪ್ರಿಲಿಮಿನರಿ ಸ್ಟೇಜ್ ಆಫ್ ಇನ್ವೆಸ್ಟಿಗೇಷನ್. ನೋಡೋಣ ಇನ್ವೆಸ್ಟಿಗೇಷನ್ ಯಾವ ಕಡೆ ಹೋಗ್ತದೆ. ಅರೆಸ್ಟಿಗೆ ಅಟ್ರಾಕ್ಟ್ ಮಾಡ್ತೀವಿ ಸರ್ ಇದು? ಅರೆಸ್ಟಿಗೆ ಅಟ್ರಾಕ್ಟ್ ಮಾಡುತ್ತೆ. ವಿ ವಿಲ್ ಹ್ಯಾವ್ ಟು ಸಿ ಯಾವ ಮಟ್ಟಕ್ಕೆ ಅಫೆನ್ಸ್ ಆಗಿದೆ, ಎಷ್ಟು ಎವಿಡೆನ್ಸ್ ಇದೆ, ಎವಿಡೆನ್ಸ್ ಪ್ರಕಾರ ಹೋಗ್ತದೆ. ಸರ್ ವಿ ವಿಲ್ ಡೂ ಇಟ್ ಅ ವೆರಿ ಸ್ಪೀಡ್ ಇನ್ವೆಸ್ಟಿಗೇಷನ್. ವಿ ವಿಲ್ ಡೂ ಇಟ್ ತ್ವರಿತವಾಗಿ ನಾವು ಇನ್ವೆಸ್ಟಿಗೇಷನ್ ಮಾಡ್ತೇವೆ ಆ್ಯಂಡ್ ಅಷ್ಟೇ ಬೇಗವಾಗಿ ಎವಿಡೆನ್ಸ್ ಕಲೆಕ್ಟ್ ಮಾಡಿ ಪ್ರಯತ್ನ ಮಾಡ್ತೇವೆ. ಎವಿಡೆನ್ಸ್ ಯಾವ ರೀತಿ ನಮ್ಮನ್ನು ಕರ್ಕೊಂಡು ಹೋಗ್ತದೆ ಆ ರೀತಿ ನಾವು ಇನ್ವೆಸ್ಟಿಗೇಷನ್